ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ನೀವಿನ್ನು ಟಿ ವಿ ವಿಕ್ರಮದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಬೇಗ ನೋಡ್ಬೋದು. ಈ ಇಲೆಕ್ಷನ್ಗೆ ಅಭ್ಯರ್ಥಿಗಳು ಅನೌನ್ಸ್ ಆದಾಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಮನುಷ್ಯ ಗೆಲ್ಲಬೇಕು ಅಥವಾ ಈ ಮನುಷ್ಯ ಸೋಲ್ಬೇಕು ಅಂತ ತಲೆಯಲ್ಲಿ ಬಂದ್ಬಿಡುತ್ತೆ. ಆ ಅಭ್ಯರ್ಥಿಯ ಯಾವುದೋ ಒಂದು ಗುಣ ಇಷ್ಟ ಆಗಿರಬಹುದು ಅಥವಾ ದುರ್ಗುಣವೊಂದು ಆ ಅಭ್ಯರ್ಥಿಯ ಯಾವುದೋ ಒಂದು ಗುಣ ಇಷ್ಟ ಆಗಿರಬಹುದು ಅಥವಾ ದುರ್ಗುಣವೊಂದು ಇಷ್ಟಪಡದೆ ಇರೋಕ್ಕೆ ಕಾರಣವಾಗಿರ್ಬೋದು. ಇವತ್ತು ನಾವು ಗೆದ್ದ ಕೆಲವರನ್ನು ನೋಡ್ತಾ ಹೋಗೋಣ. ಅಂದರೆ ಅವ್ರು ಬಂದಾಗ ಇವರು ಗೆಲ್ಲೇಬೇಕು ಅಂತ ನಮ್ಗೆ ಅನಿಸಿರುತ್ತೆ. ಮೊದಲಿಗೆ ನನಗೆ ಅನಿಸಿದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಯಾವಾಗ BJP ಈ ಸಲ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಅನೌನ್ಸ್ ಮಾಡ್ತಲ್ಲ, ತುಂಬ ಆಶ್ಚರ್ಯ ಆಯಿತು. ಶುರುವಲ್ಲಿ ಇವ್ರಿಗೆ ರಾಜಕೀಯ ಬೇಕಿತ್ತ ಅನ್ನೋ ಚರ್ಚೆಗಳೂ ಆದವು. ಯಾಕೆಂದರೆ ಅವರು ಸ್ಪರ್ಧೆ ಮಾಡಿದ್ದ ಕ್ಷೇತ್ರವೇ ಆಗಿತ್ತು. DK ಸುರೇಶ್ ಅವರ ಪ್ರಬಲ ಹಿಡಿತದಲ್ಲಿ ಬೆಂಗಳೂರು ಗ್ರಾಮಾಂತರ ಇತ್ತು. ಅಣ್ಣ ಬೇರೆ DCM. ಬೆಂಗಳೂರು ಗ್ರಾಮಾಂತರದ ಸಂಸದ DK ಸುರೇಶ್ ಮೇಲೆ ಕೂಡ ಅಸಮಾಧಾನ ದೊಡ್ಡ ಮಟ್ಟದಲ್ಲೇ ಇತ್ತು ಬಿಡಿ. ಜಯದೇವ ಆಸ್ಪತ್ರೆಯನ್ನು ಇನ್ನೊಂದು ಹಂತಕ್ಕೆ ಒಯ್ದು ಬಡವರ ಡಾಕ್ಟರ್ ಅಂತಲೇ ಖ್ಯಾತರಾಗಿದ್ದ ಮಂಜುನಾಥ್ ಅವರು ಗೆದ್ದರೆ ಕೇಂದ್ರ ಆರೋಗ್ಯ ಸಚಿವರಾಗ್ತಾರೆ, ನೀವು MP ಗಾಗಿ ವೋಟ್ ಹಾಕ್ತಾ ಇರೋದಲ್ಲ, ಬದಲಾಗಿ ಮಿನಿಸ್ಟರ್ಗೆ ಅಂತಲೇ ಪ್ರಚಾರ ಕೂಡ ಮಾಡಿದರು. ತುಂಬ ದೊಡ್ಡ ಅಂತರದಲ್ಲಿ ಡಾಕ್ಟರ್ ಗೆದ್ದರು. ಇಲೆಕ್ಷನ್ಗೂ ಮೊದಲು ಅವರದ್ದೇ ಕ್ಷೇತ್ರದ ಮತದಾರರು ಎಷ್ಟೋ ಜನ ಹೇಳಿದ್ದಾರೆ, ಆ ಡಾಕ್ಟ್ರು ಅಂದರೆ ನಮ್ಮ ಪಾಲಿನ ದೇವರು ಅಂತ, ಅವರೊಬ್ಬರು ಗೆಲ್ಲಲೇಬೇಕು ಅಂತ. ಅಧಿಕಾರ ಇಲ್ಲದೇ ಅಷ್ಟೊಂದು ಜನಸೇವೆ ಮಾಡಿರೋರಿಗೆ ಅಧಿಕಾರ ಒಮ್ಮೆ ಸಿಗಬೇಕು ಅಂತ ಅನಿಸೋದು ಇದಕ್ಕೇನೆ. ನಿರೀಕ್ಷೆಯಂತೆ ಜನ ಆಶೀರ್ವಾದ ಮಾಡಿದ್ದಾರೆ. ಸಂಸತ್ತಿಗೆ ಡಾಕ್ಟರ್ ಮಂಜುನಾಥ್ ಅವರು ಹೋಗ್ತಾರೆ. ಬಂಡೆ ಬ್ರದರ್ಸ್ ಎಷ್ಟೇ ಸರ್ಕಸ್ ಮಾಡಿದರು, 3-4 ಜನ ಮಂಜುನಾಥ್ ಅನ್ನೋ ಹೆಸರಿನ ಅಭ್ಯರ್ಥಿಗಳನ್ನೇ ಹಾಕಿದರು. ಅಪಾರ್ಟ್ಮೆಂಟ್ಗಳಿಗೆ ಬಂದು ವೋಟ್ ಕೊಟ್ಟರಷ್ಟೇ ನೀರು ಕೊಡ್ತೀನಿ ಅಂತ ಧಮಕಿ ಕೊಟ್ಟರು. ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ. ಧನ್ಯವಾದಗಳು ಬೆಂಗಳೂರು ಗ್ರಾಮಾಂತರ. ಇನ್ನು ಎರಡನೇ ಅಭ್ಯರ್ಥಿ ಬಗ್ಗೆ ಹೇಳಬೇಕು ಅಂದರೆ ಇವರು ಗೆಲ್ಲಬೇಕು ಅಂತ ಅನಿಸಿದ್ದು ಮೈಸೂರಿನ ಯದುವೀರ್ ಒಡೆಯರ್. ಆಗ ಅಲ್ಲಿನ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದು ಇಡೀ ರಾಜ್ಯಕ್ಕೆ ಒಂಥರ ಶಾಕಿಂಗ್ ನ್ಯೂಸು. ತಮ್ಮ ಕೆಲಸ ಹಾಗೂ ಪ್ರೋ ಹಿಂದುತ್ವದಿಂದಲೇ ಫೇಮಸ್ ಆಗಿದ್ದ ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಅವರಿಗೆ ಟಿಕೆಟನ್ನು BJP ಹೈಕಮಾಂಡ್ ಕೊಟ್ಟಿತ್ತು. ಯದುವೀರ್ ಅವರ ಮೇಲೆ ಯಾರಿಗೂ ಬೇಸರ ಇರಲೇ ಇಲ್ಲ. ಇನ್ಫ್ಯಾಕ್ಟ್ ಖುಷಿಯಾಗುವಂತಹ ಅಚ್ಚರಿ ಅನಿಸಿತ್ತು. ರಾಜಮನೆತನದವರು ಮಂತ್ರಿ ಆಗೋಕ್ಕೆ ಮುಂದೆ ಬರೋದು ಅಂದರೆ ಸುಮ್ಮನೆನಾ? ಇದು ಬ್ಯೂಟಿ ಆಫ್ ಭಾರತ. ಕಾಂಗ್ರೆಸ್ ಪಕ್ಷ ಮೈಸೂರಲ್ಲಿ ಒಡಕ್ಬಾಯಿಯ ಪ್ರೆಸ್ ಮೀಟ್ ಸ್ಟಾರ್ ಒಬ್ಬನಿಗೆ ಟಿಕೆಟನ್ನು ಕೊಡ್ತು. ಸಿದ್ದರಾಮಯ್ಯ ಅವರ ತವರು ಕೂಡ ಆಗಿರೋದಕ್ಕೆ ಎಲ್ಲರ ಚಿತ್ತ ಮೈಸೂರಿನತ್ತ ನೆಟ್ಟಿತ್ತು. ಒಡೆಯರ್ ಗೆದ್ದರು, ಸಂಸದರಾದರು. ಅರಮನೆಯಲ್ಲಿ ಇದ್ದುಕೊಂಡು ಜನರ ಕಷ್ಟ ನಷ್ಟಗಳನ್ನ ಕೇಳಿಕೊಂಡು ಬಂದಿದ್ದ ಕುಟುಂಬದ ಕುಡಿ ಈಗ ಜನರ ಮಧ್ಯವೇ ಬಂದು ಜನರ ಧ್ವನಿಯಾಗ್ತಾರೆ. ನಾನು ನೀವು ಒಂದೇ ಅಂತ ಹೇಳ್ತಾರೆ. ಈ ಹಿಂದೆ ರಾಜರೆಲ್ಲ ರಾಜ್ಯ ಸಂಚಾರ ಅಂತ ಮಾಡ್ತಾ ಇದ್ರಲ್ಲ, ಹಾಗೆ ಅವರು ಕ್ಷೇತ್ರ ಸಂಚಾರ ಮಾಡ್ತಾರೆ. ಇದು ವಾವಲ್ವಾ? ಕಾಂಗ್ರೆಸ್ ಮತ್ತು ಶಿವಸೇನೆ ಮೈತ್ರಿ ಸರ್ಕಾರ ಇತ್ತಲ್ಲ, ಆ ಟೈಮಲ್ಲಿ ಅತ್ಯಂತ ಕೆಟ್ಟ ದೌರ್ಜನ್ಯ ಕಂಡವರು ಅಂದರೆ ಕಂಗನಾ ರನೌತ್. ಶಿವಸೇನೆಯ ಉದ್ಧವ್ ಠಾಕ್ರೆ ಅಂತೂ ಜಿದ್ದಿಗೆ ಬಿದ್ದವರ ಹಾಗೆ ಆಡ್ತಾ ಇದ್ದರು. ಕಂಗನಾ ಮನೆಯನ್ನು ಧ್ವಂಸ ಮಾಡಲಾಗಿತ್ತು. ನಿರಂತರವಾಗಿ ಮಾನಸಿಕ ಹಿಂಸೆಯನ್ನು ಕೊಡೋಕೆ ಶುರು ಮಾಡಿದರು. ಆದರೆ ಗಟ್ಟಿಗಿತ್ತಿ ಕಂಗನಾ ರನೌತ್ ಮಾತ್ರ ಯಾವುದಕ್ಕೂ ಜಗ್ಲಿಲ್ಲ. ಅವರ ಹೇಳಿಕೆಗಳನ್ನೆಲ್ಲ ತಿರುಚಿ ವಿವಾದ ಮಾಡೋಕೆ ಅಂತಲೇ ಒಂದು ಟೀಮ್ ರೆಡಿಯಾಗಿತ್ತು ಅಂದರೆ ಕಾಂಗ್ರೆಸ್ ಹಾಗೂ ಉದ್ಧವ್ ಠಾಕ್ರೆ ಎಷ್ಟು ಭಯಪಟ್ಟಿರ್ಬೋದು ಲೆಕ್ಕ ಹಾಕಿ. ಯಾವಾಗ BJP ಹೈಕಮಾಂಡ್ ಹಿಮಾಚಲ ಪ್ರದೇಶದಿಂದ ಕಂಗನಾ ಹೆಸರನ್ನ ಘೋಷಣೆ ಮಾಡ್ತೋ, ಅಲ್ಲಿನ ಎಲೆಕ್ಷನ್ ರಂಗು ಬಂತು. ಕಂಗನಾ ಗೆಲ್ಲಬೇಕು ಅಂತ ಮತದಾರರು ನಿರ್ಧಾರ ಮಾಡಿದರು. ಎದುರಲ್ಲಿರೋರು ಸಣ್ಣ ಸಾಮಾನ್ಯ ಅಭ್ಯರ್ಥಿಗಳಾಗಿರಲಿಲ್ಲ. ಹಿಮಾಚಲ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೀರಭದ್ರ ಸಿಂಗ್ ಅವರ ಮಗ ವಿಕ್ರಮಾದಿತ್ಯ ಸಿಂಗ್ ನಿಂತಿದ್ದರು. ಹಣಬಲ ಜನಬಲ ಜೋರಾಗಿಯೇ ಇತ್ತು. ಆದರೆ ಕಂಗನಾ 74,755 ವೋಟುಗಳಿಂದ ಗೆದ್ದೇ ಬಿಟ್ಟರು. ಅವರ ಗೆಲುವು ಯಾಕೆ ಮುಖ್ಯ ಅನ್ನೋದಕ್ಕೆ ಇನ್ನಷ್ಟು ಕಾರಣಗಳು ಅಂದರೆ ಅವರಲ್ಲಿರೋ ಅಭಿವೃದ್ಧಿ ಕನಸು. ಒಂದು ವೇಳೆ ನಾನು ಗೆದ್ದರೆ ಬಾಲಿವುಡ್ಗೆ ಬಾಯ್ ಬಾಯ್ ಅಂತೀನಿ ಅಂತ ಹೇಳಿದ್ದಾರೆ. ತುಂಬ ಫೇಮಸ್ ಟೂರಿಸ್ಟ್ ಪ್ಲೇಸ್ ಮನಾಲಿಯಲ್ಲಿ ಒಂದು ಫಿಲ್ಮ್ ಸಿಟಿ ಮಾಡೋದಾಗಿ ಹೇಳಿದರು. ಅಷ್ಟೇ ಅಲ್ಲ, ಮನಾಲಿಗೆ ಒಂದು ವಿಮಾನ ನಿಲ್ದಾಣ ತರ್ತೀನಿ ಅಂದಿದ್ರು. ಶಾಲೆ ಹಾಗೂ ಆಸ್ಪತ್ರೆಗಳ ಬಗ್ಗೆ ವಿಶೇಷವಾದ ಕಾಳಜಿ ಮಾಡೋದಾಗಿ ಪ್ರಾಮಿಸ್ ಮಾಡಿದ್ದಾರೆ. ಸಿದ್ಧಾಂತ ಬಿಟ್ಟು ಕೊಡದ, ಆಸೆ ಆಮಿಷಗಳಿಗೆ ರಾಜಿಯಾಗದ, ಬೆದರಿಕೆಗೆ ಜಗ್ಗದ ಗಟ್ಟಿ ಧ್ವನಿಯ ಕಂಗನಾ ರನೌತ್ ಗೆಲುವು
ಈ ಬಾರಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಏನಾದರೂ ಆಗಲಿ, ಈ ಬಾರಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಹಾಕಬೇಕು ಅಂತ ಇಂಡಿ ಒಕ್ಕೂಟ ದೊಡ್ಡ ಪ್ಲ್ಯಾನ್ ಹಾಕ್ಕೊಂಡಿತ್ತು. ಆದರೆ ಅವರ ಆಸೆಗೆ ಚಿಲ್ಡ್ ವಾಟರ್ ಹಾಕಿದ್ದು ಸುರೇಶ್ ಗೋಪಿ. ಕೇರಳದಲ್ಲಿ ಬಿ ಜೆ ಪಿದು ಅಕೌಂಟೇ ಇರಲಿಲ್ಲ. ಈ ಬಾರಿ ಒಂದು ಸೀಟ್ ಗೆದ್ದು ವೋಟ್ ಶೇರಿಂಗ್ ಕೂಡ ಜಾಸ್ತಿ ಮಾಡಿಕೊಂಡಿದೆ. ನಟ ಸುರೇಶ್ ಗೋಪಿಯ ಬದ್ಧತೆಯಲ್ಲಿ ಗೆದ್ದಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. 2019 ಚುನಾವಣೆಯಲ್ಲಿ ಕೂಡ ಸುರೇಶ್ ಗೋಪಿ ಸ್ಪರ್ಧೆ ಮಾಡಿದರು. ಆದರೆ ಸೋತೋಗ್ಬಿಟ್ರು. ಸೋತ ಮೇಲೆ ಕಾಣೆಯಾಗಲಿಲ್ಲ. ಕ್ಷೇತ್ರದ ಜನರ ಜೊತೆ ನಿಂತರು. 5 ವರ್ಷ ತುಂಬ ಶ್ರಮ ಹಾಕಿದರು. ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು ಕಮ್ಮಿ ಕಿರಿಕಿರಿ ಕೊಟ್ಟಿರಲಿಲ್ಲ. ಎಲ್ಲವನ್ನ ಮತದಾರ ನೋಡ್ತಾ ಇದ್ದ. ಈ ಬಾರಿ ಭರ್ಜರಿಯಾಗಿ ಗೆಲ್ಲಿಸ್ಕೊಂಡು ಬಂದಿದ್ದಾನೆ. ಕೇರಳದಲ್ಲಿ ಕಮಲ ಅರಳಿದೆ. ಸೀಟುಗಳ ಲೆಕ್ಕದಲ್ಲಿ ಒಂದೇ ಒಂದು ಅಂತ ಅನಿಸಬಹುದು. ಆದರೆ ಬಿ ಜೆ ಪಿಗೆ ಈ ಗೆಲುವು ಕೇರಳದಲ್ಲಿ ತುಂಬಾ ಮುಖ್ಯವಾಗಿತ್ತು. ಇನ್ನು ನಾನು ಇಬ್ಬರ ಬಗ್ಗೆ ಹೇಳೋದಿದೆ. ಕೊನೆಯಲ್ಲಿ ನೀವು ಊಹೆ ಮಾಡೋಕ್ಕೆ ಆಗದೇ ಇರೋ ಒಂದು ಹೆಸರಿದೆ. ಅದಕ್ಕೂ ಮೊದಲು ಈ 5ನೇ ಅಭ್ಯರ್ಥಿ ಬಗ್ಗೆ ಹೇಳ್ಬಿಡ್ತೀನಿ. ಈ ಸಲ ಗೆದ್ದರೆ ಇವರು ಗೆಲ್ಲಬೇಕು ಅನಿಸೋ ಲಿಸ್ಟಲ್ಲಿ ಇರೋದು ಕೋಟಾ ಶ್ರೀನಿವಾಸ್ ಪೂಜಾರಿ. ರಾಜ್ಯ ಬಿ ಜೆ ಪಿಯ ಅತ್ಯಂತ ಸಿಂಪಲ್ ಆಗಿ ಕಾಣುವಂತೆಯೇ ಬದುಕ್ತಾ ಇರುವ ನಾಯಕ ಅಂದರೆ ಕೋಟಾ ಅವರು. 2.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಜಯಪ್ರಕಾಶ್ ಹೆಗಡೆ ವಿರುದ್ಧ ಗೆದ್ದಿದ್ದಾರೆ. ಕೋಟಾಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಗೊತ್ತಿಲ್ಲ ಅಂತೆಲ್ಲ ಚುನಾವಣೆಗೂ ಮುನ್ನ ಸಾಕಷ್ಟು ಟೀಕೆಗಳನ್ನು ಅವರು ಕೇಳಿಸ್ಕೋಬೇಕಾಯಿತು. ಬಟ್ ಅವರು ಇನ್ನು 6 ತಿಂಗಳಲ್ಲಿ 2 ಭಾಷೆನ ಕಲಿತೀನಿ ಅನ್ನೋ ಮೂಲಕ ಆತ್ಮವಿಶ್ವಾಸ ಅನ್ನೋದು ಯಾರಪ್ಪನ ಮನೆ ಸೊತ್ತಲ್ಲ ಅನ್ನೋ ಥರದಲ್ಲಿ ಮಾತಾಡಿದರು. ಓಕೆ, ಈಗ ಸಂಚಿಕೆಯ ಕೊನೆಯ ಅಭ್ಯರ್ಥಿ. ಇವರೊಬ್ಬರು ಗೆಲ್ಲಲೇಬೇಕು ಅನಿಸಿದ್ದು. ಎನಿ ಗೆಸ್? ರಾಹುಲ್ ಗಾಂಧಿ. ಯಾಕೆ ಗೊತ್ತಾ? ಒಂದು ಸರ್ಕಾರ ಸಮರ್ಥವಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಪ್ರಬಲವಾದ ವಿಪಕ್ಷ ಬೇಕಾಗುತ್ತೆ. ವಿಪಕ್ಷ ನಾಯಕ ಕೂಡ ಗಟ್ಟಿಯಾಗಿ ಪ್ರಶ್ನೆ ಮಾಡೋ ಥರ ಇರಬೇಕಾಗುತ್ತೆ. ರಾಹುಲ್ ಗಾಂಧಿಗೆ ಈ ಸಲ ವಿಪಕ್ಷ ನಾಯಕ ಫಿಕ್ಸ್ ಅಂತಲೇ ಹೇಳ್ತಿದ್ದಾರೆ. ಅವರ ಪಕ್ಷ ಸೆಂಚುರಿ ಹೊಡಿದೇ ಇದ್ದರೂ ಕೂಡ ತೀರಾ ಮಂಚೂರಿ ಆಗಲಿಲ್ಲ ಅನ್ನೋದು ಕೂಡ ರಾಹುಲ್ ಸಾಧನೆ ಒಳಗೆ ಬರುತ್ತೆ. ಈಡೇರಿಸಿಕೆ ಆಗದೇ ಇದ್ದರೂ ಕೂಡ ಟಕಾಟಕ್ ಹಣವನ್ನು ಕೊಡ್ತೀನಿ ಅಂತ ಹಿಂದೆ ಮುಂದೆ ಆಲೋಚನೆ ಮಾಡದೆ ಘೋಷಣೆ ಮಾಡಿರಬಹುದು. ಟಕಾಟಕ್ ಹಣಕ್ಕೆ ಅನಕ್ಷರಸ್ಥ ಮಹಿಳೆಯರು ಕಾಂಗ್ರೆಸ್ ಆಫೀಸ್ ಎದುರುಗಡೆ ಗ್ಯಾರಂಟಿ ಕಾರ್ಡ್ ಹಿಡ್ಕೊಂಡು ಬಂದು ನಿಂತಿರಬಹುದು. ಕೊನೆಯ ಹಂತದ ಚುನಾವಣೆಯಲ್ಲಿ ಆ ಟಕಾಟಕ್ ಕಾಸು ಒಂದಿಷ್ಟು ವರ್ಕ್ ಆಗಿದೆ ಅನ್ನೋದನ್ನು ಒಪ್ಪದೇ ಇರೋದಕ್ಕೆ ಆಗೋದಿಲ್ಲ. ಮೋದಿಗೆ ರಾಹುಲ್ ಗಾಂಧಿ ಸರಿಸಮಾನ ನಾಯಕ ಅಂತ ಖಂಡಿತ ಹೇಳ್ತಾ ಇಲ್ಲ. ಆ ಭ್ರಮೆಯಲ್ಲಿ ಯಾರೂ ಇರೋದು ಬೇಡ. ಅಟ್ಲೀಸ್ಟ್ ಅಂಧರ ಊರಿಗೆ ಒಕ್ಕಣ್ಣಿರೋನೇ ರಾಜ ಅನ್ನೋ ಥರ ರಾಹುಲ್ ಗಾಂಧಿ ಬೇಕಾಗಿತ್ತು. ಢರೋ ಮತ್ತಂತ ರಾಹುಲ್ ಸೋಲಿನ ಭಯದಲ್ಲಿ 2 ಕಡೆ ನಿಂತಿದ್ರೂ ಕೂಡ 2 ಕಡೆ ಗೆದ್ದುಬಿಟ್ಟಿದ್ದಾರೆ. ಒಳ್ಳೆ ಲೀಡ್ ಕೂಡ ಸಿಕ್ಕಿದೆ. ರಾಹುಲ್ ಗಾಂಧಿ ಇಲ್ದಿರೋ ಸಂಸತ್ತು ಕೂಡ ತುಂಬ ಸಪ್ಪೆ ಅನ್ಸಲ್ವಾ? ಜೋಕೆ ಇಲ್ದಿರೋ ಕಾಮಿಡಿ ಸಿನಿಮಾದಷ್ಟೇ ಕೆಟ್ಟದಾಗಿ ಬೋರ್ ಹೊಡೆಯುತ್ತೆ. ಹೀಗಾಗಿ ರಾಹುಲ್ ಗಾಂಧಿ ಗೆಲ್ಲಬೇಕಿತ್ತು, ಗೆದ್ದಿದ್ದಾರೆ. ನಿಮ್ಮ ಪ್ರಕಾರ ಇನ್ನೂ ಯಾವೆಲ್ಲ ಅಭ್ಯರ್ಥಿ ಗೆಲ್ಲಬೇಕಿತ್ತು ಅನಿಸಿದೆ? ಅವರ ಹೆಸರು ಯಾಕೆ ಅಂತ ಹಾಕಿ 2 ಲೈನು ಏನಕ್ಕೆ ಅಂತಲೂ ಬರೆದು ಬಿಡಿ ಇನ್ಬಾಕ್ಸಲ್ಲಿ. ಬರಲಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.